ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಪಾಪುಗೆ ಏನಿಲ್ಲ, ಪಾಪುಗೆ ಬಟ್ಟೆ ತಂದಿದ್ದೆ. ಅಂದರೆ ಶಾಪಿಂಗ್ ಮಾಡಿದ್ದೆ, ಬಟ್ಟೆ ಶಾಪಿಂಗ್. ಸೊ ಅದನ್ನು ನಾನು ನಿಮ್ಮ ಜೊತೆ ತೋರಿಸೋಣ ಅಂತ ಹೇಳಿ ನಿಮಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಶ್ರೀಕೃಷ್ಣ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀಕೃಷ್ಣ ಗುಂಡ್ಲುಪೇಟೆಯಲ್ಲಿ ಶ್ರೀಕೃಷ್ಣ ಅಂಗಡಿ ಬಟ್ಟೆಗಳು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಪ್ರೈಸ್ ಜಾಸ್ತಿ, ಬಟ್ ಕ್ವಾಲಿಟಿ ವೈಸ್ ಆ್ಯಂಡ್ ಕ್ಲಾತ್ ವೈಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ. ಅಂದರೆ ಚೆನ್ನಾಗಿರುತ್ತೆ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಅಲ್ಲಿ ಸ್ಯಾರಿ, ಡ್ರೆಸ್ಸಸ್ ಎಲ್ಲನೂ ತೊಗೊಂಡಿದ್ದೀನಿ. ಸೊ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಗುಂಡ್ಲುಪೇಟೆಯಲ್ಲಿ ಶ್ರೀಕೃಷ್ಣ ಅಂಗಡಿ ಓಪನ್ ಆಗಿ ಒಂದು 3-4 ಇಯರ್ಸೇ ಆಯಿತು ಅಂತ ಅನಿಸುತ್ತೆ. ಅಂದರೆ ನನ್ನ ಮಕ್ಕಳಿಗೆ ನಾಮಕರಣಕ್ಕೆಲ್ಲ ಅಲ್ಲಿ ಬಟ್ಟೆ ಶಾಪಿಂಗ್ ಮಾಡಿದ್ವಿ. ಆವಾಗಿಂದನೂ ಇದೆ. ನಮ್ಮ ಮಗಳಿಗೆ ಇವಾಗ 4 ಇಯರ್ಸ್ ರನ್ನಿಂಗಲ್ಲಿದೆ. ಸೊ 4 ಇಯರ್ಸೇ ಆಯಿತು ಅದು ಓಪನ್ ಆಗಿ ಅಂಗಡಿ. ಸೊ ನಾನು ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಅಂದರೆ ನೋಡ್ತಿರ್ಬೋದು ಶ್ರೀಕೃಷ್ಣ ಅಂಗಡಿ. ಅಂದರೆ ಫ್ರೆಂಡ್ಸ್, ಇದು ಆಫರಲ್ಲಿತ್ತು ಆವತ್ತು. ಅಂದರೆ ಸೊ ಫ್ರೆಂಡ್ಸ್, ಆಫರ್ ಇತ್ತು ಅವತ್ತು. ನಮಗೆ ಟಾಪ್ಸ್ ಎಲ್ಲ ಇತ್ತು, ಬಟ್ ನಾನು ತಗೊಳ್ಳೋದಕ್ಕೆ ಹೋಗಲಿಲ್ಲ. ಪಾಪುಗೆ ಅಂತ ಹೇಳಿ ತಗೊಂಡಿದ್ದೀನಿ. ಯಾವುದೇ ಒಂದು ಥರ ತಗೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ನಾನು ಫಸ್ಟ್ ಬಂದು ತೋರಿಸ್ಬಿಡ್ತೀನಿ. ಒಂದು ಟೀ ಶರ್ಟ್ ಪಾಪುಗೆ ಅಪ್ಪರ್ ಥರ ಇದೆ, ನೋಡ್ತಿರ್ಬೋದು. ಇದೊಂದು ಅಪ್ಪರ್ ತಗೊಂಡಿದ್ದು ನನ್ನ ಮಗಳಿಗೆ. ಸೊ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಒಂದು ಟೋಪಿ ಥರನೂ ಇದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಕ್ವಾಲಿಟಿ ವೈಸ್ ಆ್ಯಂಡ್ ಸಾಫ್ಟ್ ಆಗಿದೆ. ಮೆಟೀರಿಯಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಸೊ ಹಾಗಾಗಿ ಇದೊಂದು ಅಪ್ಪರ್ ತೊಗೊಂಡಿದ್ದು. ಫಸ್ಟ್ ಒನ್ ಬಂದಿದ್ದು. ನೆಕ್ಸ್ಟ್ ಒನ್ ಬಂದು ಇದೊಂದು ಟಾಪು, ನೋಡ್ತಿರ್ಬೋದು. ಇದೊಂಥರ ಮಾಡ್ರನ್ ಆಗಿದೆ. ಸೊ ತುಂಬಾ ಚೆನ್ನಾಗಿದೆ. ಇದು ಕೂಡ ಸಾಫ್ಟ್ ಆಗಿದೆ. ಆಮೇಲೆ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಬಟ್ಟೆದು. ಸೊ ನೋಡ್ತಿರ್ಬೋದು ಈ ಥರ ಒಂಥರ ಫ್ಯಾಷನ್ ಆಗಿದೆ. ಇದನ್ನು ಶಾರ್ಟ್ಸ್ ಜೊತೆ ಹಾಕ್ಬೋದು, ಜೀನ್ಸ್ ಜೊತೆ, ಮಿಡ್ಡಿ ಜೊತೆ, ಯಾವ ಜೊತೆನಾದರೂ ಹಾಕ್ಬೋದು, ಯಾವ್ದ್ರ ಜೊತೆನಾದರೂ ಹಾಕ್ಬೋದು. ಸೊ ಹಾಗಾಗಿ ಇದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ತಗೊಂಡೆ ನನ್ನ ಪಾಪಗೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದೊಂದು ಕ್ರ್ಯಾಕೋ ಪ್ಯಾಂಟ್ ಥರ ಒಂದು ತಗೊಂಡಿದ್ದೀನಿ ಅವಳೇ ಇಷ್ಟಪಟ್ಟಿದ್ದು ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡಿ ಬೇಕು ಅಂತ ಎತ್ಕೊಂಡ್ಳು. ಸೊ ಹಾಗಾಗಿ ತಗೊಂಡ್ವಿ. ಆ್ಯಂಡ್ ಇಲ್ಲಿ 2 ಪಾಕೆಟ್ಗಳಿದೆ. ಸೊ ಸ್ವಲ್ಪ ದೊಡ್ಡದೇನೆ ಅವಳಿಗೆ, ಸೊ ಇರಲಿ ಅಂತ ಹೇಳಿ ತಗೊಂಡೆ. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇದು ಮೂರು ನನ್ನ ಪಾಪಗೆ ಅಂತ ಹೇಳಿ ತಗೊಂಡಿದ್ದು. ಇದು ಹಸ್ಬೆಂಡು ಅಷ್ಟೇ, ಬಟ್ಟೆಗಳನ್ನ ಅವರು ಪರ್ಚೇಸ್ ಮಾಡಿದ್ರು, ಮದುವೆಗೂ ಆಗುತ್ತೆ ಅಂತ ಹೇಳಿ. ಅವ್ರಿಗೂ ಫಾರ್ಮಲ್ ಶರ್ಟ್ಸ್ ಮತ್ತು ಪ್ಯಾಂಟ್ ರೆಡಿಮೇಡಲ್ಲೇ ತಗೊಂಡ್ವಿ. ಅದು ಹಾಗೇ ಊರಿಗೆ ತೊಗೊಂಡೋಗ್ಬಿಟ್ರು ಅವರು. ಸೊ ಹಾಗಾಗಿ ಇದನ್ನು ಮಾತ್ರ ಇಲ್ಲೇ ಇರಲಿ ಅಂತ ಹೇಳಿ ನಾನು ತಗೊಂಡು ಬಂದೆ. ಈ ಪ್ಯಾಂಟ್ ಬಂದು ಸ್ವಲ್ಪ ದೊಡ್ಡದೇನೆ ಅವಳಿಗೆ, ಬಟ್ ಅವಳು ತುಂಬ ಇಷ್ಟಪಟ್ಟು ಬೇಕು ಅಂತ ಹೇಳಿದ್ಲು. ಸೊ ಹಾಗಾಗಿ ಇರಲಿ ಅಂತ ಹೇಳಿ ತಗೊಂಡೆ. ತುಂಬಾ ಆಪ್ಷನಲ್ಲಿತ್ತು ಮಕ್ಕಳದ್ದು ಡ್ರೆಸ್ಸಸ್ಗಳು, ತುಂಬಾ ಚೆನ್ನಾಗಿತ್ತು. ಇವು 3 ಇಷ್ಟ ಆಯಿತು. ಸೊ ಹಾಗಾಗಿ ಇವು 3 ನಾನು ತಗೊಂಡೆ. ಆ್ಯಂಡ್ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಇಷ್ಟೆಲ್ಲ ಶಾಪಿಂಗ್ ಮಾಡಿದೆ ಪಾಪಗೆ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ, ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ. ಸೊ ಅವಾಗ ಆಫರಲ್ಲಿತ್ತು. ಸೊ ಹಾಗಾಗಿ ತಗೊಂಡೆ. ಹಾಗೆ ಬೇರೆ ಬಟ್ಟೆ ಶಾಪಿಂಗ್ ಹೋಗಿದ್ವಲ್ಲ, ಹಾಗೇ ತಗೊಂಡಿದ್ದು ಇದು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.